ಸ್ವಾತಂತ್ರ್ಯ ದಿನವನ್ನ ಆಚರಣೆ ಮಾಡಲು ಶಾಲಾ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ ದಾರಿ ಯಾವುದಯ್ಯ? ಶಾಸಕ ಜಗದೀಶ್ ಗುಡುಗುಂಟಿ ಅವರೇ. ಜಮಖಂಡಿ ನಗರದ ಮುಧೋಳ ಜಮಖಂಡಿ ಮಾರ್ಗದ ಬೈಪಾಸ್ ರಸ್ತೆಯು ಮಳೆಯ ನೀರಿನಿಂದ ತುಂಬಿಕೊಂಡು ಹೊಂಡದಂತೆ ಆಗಿದೆ. ಬೈಪಾಸ್ ರಸ್ತೆ ಶಾಲಾ ಮಕ್ಕಳು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಶಾಲೆಗೆ ಹೋಗುವುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಶಾಲಾ ಮಕ್ಕಳು ಸ್ವಾತಂತ್ರ್ಯ ದಿನಾಚರಣೆ ಮಾಡಲು ಹೋಗಬೇಕಾದ್ರೆ ನೀರಿನ ಹೊಂಡದಂತೆ ತುಂಬಿರುವ ರಸ್ತೆಯನ್ನು ದಾಟಲು ಮಕ್ಕಳು ಹರಸಾಹಸ ಪಡುತ್ತಿದ್ದಾರೆ. ಬಡವರ ಮಕ್ಕಳಿಗೆ ಸಿಗ್ತಿಲ್ಲ ಸುರಕ್ಷಿತ ರಸ್ತೆ. ಜಮಖಂಡಿ ಶಾಸಕ ಜಗದೀಶ್ ಗುಡುಗುಂಟಿ ವಿರುದ್ಧ ಸ್ಥಳೀಯ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಿದ್ದಾರೆ. ಹೊಂಡದಂತೆ ತುಂಬಿಕೊಂಡಿರುವ ರಸ್ತೆ ಸುಧಾರಣೆ ಶಾಸಕ ಜಗದೀಶ್ ಗುಡುಗುಂಟಿ ಮಾಡದಿದ್ರೆ ಶಾಲಾ ಮಕ್ಕಳ ಪಾಲಕರು ತಮ್ಮ ಶಾಲಾ ಮಕ್ಕಳೊಂದಿಗೆ ಶಾಸಕ ಜಗದೀಶ್ ಗುಡುಗುಂಟಿ ಅವರ ಮನೆಗೆ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಎಂದು ಸ್ಥಳೀಯ ಸಾರ್ವಜನಿಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಶಾಸಕ ಜಗದೀಶ್ ಗುಡುಗುಂಟಿ ಅವರ ಈ ಒಂದು ನಿಷ್ಕಾಳಜಿ ವಿರುದ್ಧ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಿದ್ದಾರೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಎಂದು ಅಧಿಕಾರಿಗಳ ವಿರುದ್ಧವೂ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ವರದಿ ಭರ್ತೇಶ್ ಪಾನಕ್ನವರ್, ಜಮಖಂಡಿ. ರೋಡ್ ಸರಿಯಾಗಿಲ್ಲ. ಏನು ಹುಡುಗರು ರೋಡ್ ಸರಿಯಾಗಿಲ್ಲ. ಪಾಪ ಸಾಲಿ ಮಕ್ಕಳು ಜನ ಗಂದು ಹೋಗ್ಬೇಕು ನೀರಾಗ. ಚಿಕ್ಕದ ಮಾರ್ಗ, ಈ ಮಾರ್ಗದೊಳಗೆ ಸ್ವಲ್ಪ ಮಳೆ ಆದ್ರೂ ಸಹ ಈ ರೀತಿ ಕೆರೆ ನಿಂತಂಗೆ ನೀರು ನಿಂತಿರ್ತವೆ. ದಯವಿಟ್ಟು ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಸಾರ್ವಜನಿಕರಿಗೆ ಆಗಿರ್ಬೋದು, ಸಮಯಕ್ಕೆ ಹೋಗಿ ಅವ್ರು ಹೇಳ್ತಾರ ಪೇಪರ್ ತಪ್ಪೋದಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡಿಕೊಡ್ತೇನೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರಾಗಿರ್ಬೋದು, ನಗರಸಭೆಯವರಾಗಿರ್ಬೋದು, ವಿವಿಧ ಇಲಾಖೆಯವರು ದಯವಿಟ್ಟು ಇದಕ್ಕೆ ಏನ್ ಬೇಕು ಅದನ್ನ ಕ್ರಮ ತಗೊಂಡು ಇದನ್ನ ರೋಡನ್ನ ಅತಿ ಶೀಘ್ರದೊಳಗೆ ಸುಧಾರಿಸತಕ್ಕಂತಹ ಹೈಟಲ್ಲಿ ಮಾಡತಕ್ಕಂಥ ಕಾರ್ಯ ಮಾಡಬೇಕಂತ ವಿನಂತಿಯನ್ನು ಮಾಡ್ತೇನೆ. ದಯವಿಟ್ಟು ಇವತ್ತಿನ ದಿನ ಆಗಸ್ಟ್ 15 ಇರೋದರಿಂದ ಕಾಲೇಜು ವಿದ್ಯಾರ್ಥಿಗಳು, ಹೈಸ್ಕೂಲ್ ವಿದ್ಯಾರ್ಥಿಗಳು, ಪ್ರೈಮರಿ ವಿದ್ಯಾರ್ಥಿಗಳು ಶಾಲೆಗಳಿಗೆ ಹೋಗಬೇಕಾದ್ರೆ ಈ ಒಂದು ಸಣ್ಣ ಕಿರಿ ಒಳಗೆ ಹಾಕುವುದಾಗುತ್ತೆ. ಪಾಪ ಬೇರೆ ಬೇರೆ ವಾಹನ ಸವಾರರು ಅವರಿಗೆ ಸಾಥ್ ಕೊಟ್ಟು ಬೇರೆ ಕಡೆ ಬಿಡ್ತಕ್ಕಂಥ ಕಾರ್ಯವನ್ನು ಮಾಡಾಕತ್ತಾರೆ. ದಯವಿಟ್ಟು ವಿದ್ಯಾರ್ಥಿಗಳ ಹಾಗೂ ಸಾರ್ವಜನಿಕರ ಗೋಳಿಗೆ ಶಾಸಕರು, ನಗರಸಭೆ ಮತ್ತು ಇನ್ನಿತರ ಅಧಿಕಾರಿಗಳು ಸ್ಪಂದಿಸಿ ಈ ಒಂದು ಕಾರ್ಯವನ್ನು ಅತಿ ಶೀಘ್ರದೊಳಗೆ ಯಶಸ್ವಿ ಮಾಡಿ ರೋಡನ್ನು ಕೊಡಬೇಕಾಗಿ ನೆನೆಸ್ಕೊಳ್ತೇನೆ. ಶಾಸಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಶಾಸಕರು ಅತಿ ಶೀಘ್ರದೊಳಗೆ ಇದೊಂದು ಕ್ರಮ ತಗೊಂಡ್ರಪ್ಪ ಅಂತಂದ್ರೆ ಅವ್ರು ಬಹಳ ದೊಡ್ಡ ಗೌರವ ಕೊಡ್ತಕ್ಕಂಥ ಕಾರ್ಯ ಆಗ್ತದೆ. ಯಾಕಪ್ಪ ಅಂತಂದ್ರೆ ಈಗಾಗಲೇ ಅನೇಕ ಕಾರ್ಯಗಳನ್ನು ಮಾಡಾಕಿದ್ದಾರೆ. ಅದರೊಂದಿಗೆ ಇದೊಂದು ನೀರನ್ನು ತಡಿತಕ್ಕಂಥ ಅಥವಾ ಗಡ್ರಿಗೆ ಹೋಗುವ ಮಾರ್ಗ ಏನಾದರೂ ಮಾಡಿ ಅಥವಾ ಹೈಟ್ ಮಾಡಿ ರೋಡ್ ಹೈಟ್ ಮಾಡಿ ಏನಾದರೂ ಮಾಡಿದ್ರಪ್ಪ ಅಂತಂದ್ರೆ ಬಹಳ ಒಳ್ಳೇದಾಗ್ತದೆ. ಹಾಗಾಗಿ ಶಾಸಕರಿಗೆ ಗಮನ ತರ್ತಕ್ಕಂಥ ಕಾರ್ಯ ನಾವು ಮಾಡ್ತೀವಿ. ಬಹಳ ಕ್ರಿಯಾಶೀಲರಿರೋದರಿಂದ ಇದನ್ನ ಅತಿ ಶೀಘ್ರದೊಳಗೆ ಅವರು ಮಾಡ್ತಾರೆ ಅಂತ ನಂಬಿಕೆ ಇದೆ.